ದೊಡ್ಡವ್ರಂದ್ರೆ ಅವ್ರ ಹೆಸರು ಹೇಳಕ್ ಆಗಲ್ಲ. ಹೇಳಿ, ನಮ್ಮ ವಾಹಿನಿಗೆ ಏನ್ ಭಯ ಏನಿದೆ? ಬೇಡ, ಅದೆಲ್ಲ ಈಗ ಹೆಸರು ಹೇಳಲ್ಲ, ಅದು ಮುಂದೆ ಬರುತ್ತೆ. ಆ ಟೈಮ್ ಬಂದಾಗ ಮುಂದೆ ಬರ್ತದೆ. ನಾವು ಮಠದ ಆಸ್ತಿ ಅಂತ ನಾವು ಪ್ರೂವ್ ಮಾಡಿದಾಗ ನಾವು ಓಪನ್ ಆಗಿ ಹೇಳ್ತೀವಿ. ನಮಸ್ಕಾರ, ಇದು ಸುದ್ದಿಗಾರ ಸತ್ಯದ ಕೂಗು. ಕೆಂಪೇಗೌಡ ರಸ್ತೆಯಲ್ಲಿರೋ ಗುಪ್ತಾ ಮಾರ್ಕೆಟ್ ಕಾಂಪ್ಲೆಕ್ಸ್ ಹೊಸದಾಗಿ ಕಟ್ಟಿರೋ BBMP ಮಠದ NR ರಮೇಶ್ ಅವರು BBMP ಆಯುಕ್ತರಿಗೆ ಹಾಗೂ ಸಂಬಂಧಪಟ್ಟವರಿಗೆ ದೂರು ನೀಡಿದ್ದಾರೆ. ಈ ಬೃಹತ್ ಕಟ್ಟಡಕ್ಕೆ ಮಾಲ್ಗೆ OCCC ಕೊಡಬೇಡಿ, ಇದು ಸೆಟ್ ಬ್ಯಾಕ್ ಬಿಡದೆ ಹಾಗೂ ಬೃಹತ್ ಕಟ್ಟಡ ಕಟ್ಟಿದ್ದಾರೆ. ಇದು ಕೆಲವು ದಾಖಲಾತಿಗಳು ಸೃಷ್ಟಿ ಮಾಡಿ ಬೇನಾಮಿ ವ್ಯಕ್ತಿಗಳು ಈ ಬೃಹತ್ ಮಾಲನ್ನು ಕಟ್ಟಿದ್ದಾರೆ. ಇದಕ್ಕೆ ಯಾವುದೇ ರೀತಿಯಲ್ಲಿ OCCC ಕೊಡಬಾರ್ದು, ಸೆಟ್ ಬ್ಯಾಕ್ ಬಿಟ್ಟಿಲ್ಲ ಅಂತ ಆರೋಪಿಸಿದ್ದಾರೆ. ಇದು ಮಠದ ಇಲ್ಲ BBMP ಅಂತ ಕೆಂಚಪ್ಪ ಅವರು ಅಂತ ಫೋನಿನ ಮೂಲಕ ಕೇಳೋಣ ಬನ್ನಿ. ಸರ್, ಇವತ್ತು ಒಂದು ಪತ್ರಿಕೆಯಲ್ಲಿ NR ರಮೇಶ್ ಅವರು ಗುಪ್ತಾ ಮಾರ್ಕೆಟ್ ಕಾಂಪ್ಲೆಕ್ಸ್ ಬಗ್ಗೆ ಇದು BBMP ಜಾಗ ಅಂತ ಒಂದು ಪತ್ರಿಕಾ ಅಂದರೆ ಹೇಳಿಕೆ ಕೊಟ್ಟಿದ್ದಾರೆ. ಆ ಕಟ್ಟಡಕ್ಕೆ OC ಕೋಬೇಡಿ, CC ಕೋಬೇಡಿ, ಇದೆಲ್ಲ ದಾಖಲಾತಿಗಳು ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ತಾವೇನು ಹೇಳ್ತೀರಾ ಸರ್? ನಾವು ಹೇಳ್ತಾ ಇರೋದಂದ್ರೆ, ಈಗ ನಾವು ಮಠದಲ್ಲಿ ಸೆಕ್ರೆಟರಿ, ನಾನು ಕೆಂಚಪ್ಪ ಅಂತ. ಯಾವ ಮಠಕ್ಕೆ? ಆಸ್ತಿ ಶ್ರೀ ರಾಮಲಿಂಗೇಶ್ವರ ಮಠದ ಆಸ್ತಿ. ಓಕೆ, ಹೇಳಿ ಸರ್. ಇದು ಮಠ ಇರೋದು ಹೊನ್ನಾಳಿ ತಾಲೂಕು ಕಸಬಾ ಹರನಹಳ್ಳಿ, ಶಿವಮೊಗ್ಗ ಜಿಲ್ಲೆ ಅಂತ ಹಿಂದೆ ಇತ್ತು. ಓಕೆ ಸಾಹೇಬ್ರೆ, ಹೇಳಿ. ಹಿಂದೆ ಅಂದ್ರೆ 14ನೇ ಶತಮಾನದಲ್ಲಿ ಈ ಕೆಳದಿ ಸಂಸ್ಥಾನದವರು ಗಿಫ್ಟ್ ಕೊಡ್ತಿರೋ ಆಸ್ತಿ ಇದೆಲ್ಲ. ಈ 98 ಆಸ್ತಿ ಇದಾವೆ ಇಡೀ ಕರ್ನಾಟಕದಲ್ಲಿ. ಅದರಲ್ಲಿ ಇದು ಒಂದು. ಓಕೆ ಓಕೆ. ಅದರಲ್ಲಿ ಈ ಗುಪ್ತಾ ಮಾರ್ಕೆಟ್ ಒಂದು. ಇದು ಬಂದು ಸರ್ವೆ ನಂಬರ್ 3 ಹನುಮಂತಾಪುರ ಅಂತ ವಿಲೇಜ್. ಓಕೆ, ಬೆಂಗಳೂರಲ್ಲಿ 29 ಗುಂಟೆ ಜಾಗ. ಅಲ್ಲ, ಇದು ಬೆಂಗಳೂರಿಗೆ ಮೊದಲು ಹನುಮಂತಾಪುರ ಅಂತ ಹೇಳ್ತಿದ್ರಾ? ಹೌದು, ಹನುಮಂತಾಪುರ ಅಂತ ಇತ್ತು. ಪಕ್ಕದಲ್ಲಿ ಬರಗೆ ಮುದ್ದೇನಹಳ್ಳಿ ಅಂತ ಬಸ್ ಸ್ಟ್ಯಾಂಡ್ ಇದೆಯಲ್ಲ. ಹೌದು ಸ್ವಾಮಿ. ಬರಗೆ ಮುದ್ದೇನಹಳ್ಳಿ ಅಂತ ಬಸ್ ಸ್ಟ್ಯಾಂಡ್ ಕೂಡ ಮಠದ ಆಸ್ತಿನೇ, 59 ಎಕರೆ. ಅದರಲ್ಲಿ ಇದು ಒಂದು. ಈ ಗುಪ್ತಾ ಮಾರ್ಕೆಟ್, ಆಮೇಲೆ ಅಣ್ಣಮ್ಮ ದೇವಸ್ಥಾನ ಪಕ್ಕದಲ್ಲಿ ಇರ್ತಕ್ಕಂಥ ಆಸ್ತಿ ಸುಮಾರು. ಈ ಚಿಕ್ಕಪೇಟೆ ಒಳಗಡೆ ಗಾಂಧಿನಗರದಲ್ಲಿ ಸುಮಾರು ಆಸ್ತಿಗಳಿದೆ ಈ ಮಠದ್ದು. ಸಾವಿರಾರು ಕೋಟಿ ಆಸ್ತಿಗಳಿದೆ ಇಲ್ಲಿ. ಹೌದೌದು. ಬೇನಾಮಿ ವ್ಯಕ್ತಿಗಳು ಎಲ್ಲಾರು ಫ್ರಾಡ್ ಮಾಡಿ 9 ಜನ ಸ್ವಾಮೀಜಿಗಳು ಫ್ರಾಡ್ ಮಾಡಿ ಇದು ನ್ಯಾಯಾಂಗದಲ್ಲಿ ತನಿಖೆ ನಡೀತಾ ಇದೆ, ಕೇಸ್ ನಡೀತಾ ಇದೆ. ಇದು ಫ್ರಾಡ್ ಮಾಡಿರೋದು ಸ್ವಾಮೀಜಿಗಳ ಇಲ್ಲ ಬೇನಾಮಿಗಳು ಮಾಡಿದ್ದಾರೆ, ಪ್ಲಸ್ ಜನಗಳು ಮಾಡಿದ್ದಾರೆ. ಜನಗಳಂದ್ರೆ ರಾಜಕೀಯ ವ್ಯಕ್ತಿಗಳ ಇಲ್ಲ ಬೇನಾಮಿ ಬಂಡವಾಳಶಾಹಿಗಳ, ಬಿಲ್ಡರ್ಸ್ ಎಲ್ಲರೂ ಇದ್ದಾರೆ. ಎಲ್ಲರೂ ಶಾಮೀಲಾಗಿದ್ದಾರೆ ಇಲ್ಲಿ. ರಾಜಕೀಯವಾಗಿನೂ ಶಾಮೀಲಾಗಿದ್ದೀರಾ ಅಂತೀರಾ? ಹೌದು, 100%. ಇದ್ರ ಬಗ್ಗೆ ತಾವ್ ಏನ್ ಕ್ರಮ ತಗೊಂಡಿದ್ದೀರಾ? ನಿಮ್ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಪ್ರಾಪರ್ಟಿ ಇದೆಯಲ್ಲ, ನೀವೇನ್ ಆಕ್ಷನ್ ತಗೊಂಡಿದ್ದೀರಾ? ಈಗ ನೆಕ್ಸ್ಟ್ ನಾವು ಗವರ್ಮೆಂಟ್ ಅಲ್ಲಿ ಫೈಟ್ ಮಾಡ್ತಾ ಇದೀವಿ. ಏನಂತ? ಇದು ಮಠದ ಆಸ್ತಿ ಮಠಕ್ಕೆ ಬಿಟ್ಕೊಡಿ ಅಂತ ನಾವು ಅರ್ಜಿ ಹಾಕೊಂಡಿದೀವಿ. ಅಲ್ಲ ಸರ್, ಈ ಸ್ಟೇಗಿ ಕೇಳೋದು, ಬಿಲ್ಡಿಂಗ್ ಕಟ್ತಾವ್ರೆ. ಈಗ ಸ್ಟೇ ಇದೆ, ಅದು ಹಿಂದೆ ಸ್ಟೇ ಇದೆ, ಸ್ಟೇ ಇದ್ರೂ ಬಿಲ್ಡಿಂಗ್ ಕಟ್ತಾವ್ರೆ. ಇವಾಗ ಈ ಕಟ್ಟಡದ ಬಗ್ಗೆ ಏನಂತೀರಾ? ಗುಪ್ತಾ ಮಾರ್ಕೆಟ್ ಬಗ್ಗೆ ಸರ್ಕಾರಕ್ಕೆ ಆಮೇಲೆ BBMP ಏನೇ ಬೀಳ್ತೀರಾ? ಅದು ಏನೇ ಇದ್ ಮಾಡಿದ್ರು, ಬಿಲ್ಡಿಂಗ್ ಕಟ್ಟಿದ್ರು, ಅವ್ರು ಯಾವುದೇ ತರ ಅಲ್ಲಿ ಪೊಸಿಷನ್ ಇದ್ರು, ಆ ಮಠಕ್ಕೆ ಸೇರ್ತಕ್ಕಂತ ಆಸ್ತಿ ಅದು ಯಾವುದೇ ಕಾರಣಕ್ಕೂ ನಾವು ಬಿಡುದಿಲ್ಲ. ಅದು ಯಾಕಂದ್ರೆ ಈಗ ದೊಡ್ಡ ವಿಷಯಕ್ಕೆ ನಾವು ಹೋಗಕ್ ಆಗಲ್ಲ. ಅದು ಯಾರು ದೊಡ್ಡವರು? ದೊಡ್ಡವ್ರಂದ್ರೆ ಅವ್ರ ಹೆಸರು ಹೇಳಕ್ ಆಗಲ್ಲ. ಹೇಳಿ, ನಮ್ಮ ವಾಹಿನಿಗೆ ಏನ್ ಭಯ ಏನಿದೆ? ಬೇಡ, ಅದೆಲ್ಲ ಈಗ ಹೆಸರು ಹೇಳಲ್ಲ, ಅದು ಮುಂದೆ ಬರುತ್ತೆ. ಆ ಟೈಮ್ ಬಂದಾಗ ಮುಂದೆ ಬರ್ತದೆ. ನಾವು ಮಠದ ಆಸ್ತಿ ಅಂತ ನಾವು ಪ್ರೂವ್ ಮಾಡಿದಾಗ ನಾವು ಓಪನ್ ಆಗಿ ಹೇಳ್ತೀವಿ. ಕರ್ನಾಟಕದಲ್ಲಿ ದೊಡ್ಡ ಮಠ ಸರ್ ಇದು. ಹೌದಾ? ಅಂತ ಮಠನ ಹಾಳು ಮಾಡಿದ್ದಾರೆ ಕೆಲವರು ಸೇರ್ಕೊಂಡು. ಈಗ ಅದನ್ನ ನಾವು ಜೀರ್ಣೋದ್ಧಾರ ಮಾಡೋದಕ್ಕೋಸ್ಕರ ನಾವು ಕೈ ಹಾಕಿದೀವಿ. ಆದಷ್ಟು ಬೇಗ ನಾವು ಈಗ ಸರ್ಕಾರ ಗಮನಕ್ಕೆ ತಂದಿದೀವಿ. ಸರ್ಕಾರ ಗಮನಕ್ಕೆ ತಂದ ಮೇಲೆ ಆಯ್ತು, ಅದೇನು ಇದ್ ಮಾಡಿ ಅದನ್ನ ಪ್ರಸ್ತಾಪನೆ ಮಾಡಿ ಅದೇನಿದೆ ನಿಮ್ ಆಸ್ತಿ ಬಿಡಿಸ್ಕೊಡೋದಕ್ಕೆ ವ್ಯವಸ್ಥೆ ಮಾಡೋಣ ಅಂತ ಹೇಳವ್ರೆ. ಯಾರು? ಸರ್ಕಾರದವರು? ಸರ್ಕಾರದ ಪರವರು ಅಂದ್ರೆ ಯಾರಿಗೆ ನೋಡಿದಿರಾ? ಸೆಕ್ರೆಟರಿ ನೋಡಿದೀರಾ? ಮುಖ್ಯಮಂತ್ರಿ ನೋಡಿದೀರಾ? ಮುಖ್ಯಮಂತ್ರಿ ಅವ್ರ ಹತ್ರನೇ ಮಾತಾಡಿ, ಸಿದ್ದರಾಮಯ್ಯ ಅವ್ರ ಹತ್ರ ಮಾತಾಡಿದೀರಾ? ಹೌದು. ಲೆಟರ್, ರಿಕ್ವೆಸ್ಟ್ ಲೆಟರ್ ಕೊಟ್ಟಿದ್ದೀರಾ? ಕೊಟ್ಟಿದೀವಿ. ಅವ್ರು ಬಿಡಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಅವ್ರಿಗೂ ಕೊಟ್ಟಿದೀವಿ, ಸರ್ಕಾರಕ್ಕೂ ಕೊಟ್ಟಿದೀವಿ, ಸೆಕ್ರೆಟರಿಗೂ ಕೊಟ್ಟಿದೀವಿ, ಮತ್ತೆ DCಗೂ ಕೊಟ್ಟಿದೀವಿ. ಅವ್ರೇನ್ ಹೇಳ್ತಾರೆ? ಕೊಡಿ, ಅದೇನ್ ನೋಡಿ ವಿಚಾರಣೆ ಮಾಡಿ ನಿಮ್ ಗಮನಕ್ಕೆ ತರ್ತೀವಿ ಅಂತ ಹೇಳೋರು. ಓಕೆ, ಕೆಂಚಪ್ಪನವರೇ, ಇಷ್ಟೊತ್ತು ಮಾತಾಡೋದಕ್ಕೆ ಧನ್ಯವಾದ. ನಮಸ್ಕಾರ. ಕೆಂಚಪ್ಪನವರು ರಾಮಲಿಂಗೇಶ್ವರ ಮಠಕ್ಕೆ ಸೆಕ್ರೆಟರಿ ಆಗಿದ್ದಾರಂತೆ. ಅವರೇ ಎಲ್ಲ ನ್ಯಾಯಾಲಯಕ್ಕೆ, ಸರ್ಕಾರಕ್ಕೆ
ಪತ್ರಗಳು ಕೊಡೋದು ವಿಲೇವಾರಿ ಮಾಡೋದು ಎಲ್ಲ ಮಾಡ್ತಾ ಇದ್ದಾರಂತೆ. ಆದಷ್ಟು ಬೇಗ ಈ ಸರ್ಕಾರ ಈ ಜಾಗನ ನಮಗೆ ಬಿಡಿಸ್ಕೊಡ್ತಾರೆ. ಇನ್ನೂ ಹಲವಾರು ಕರ್ನಾಟಕದಲ್ಲಿ ಹಾಗೂ ಬೆಂಗಳೂರಿನಲ್ಲಿ ಸುತ್ತಮುತ್ತಲ ಏರಿಯಾಗಳಲ್ಲಿ ಸುಮಾರು ದೊಡ್ಡ ದೊಡ್ಡ ಪ್ರಾಪರ್ಟಿಗಳು ನಮ್ಮ ಮಠದ್ದು. ಇವು ಸರ್ಕಾರಕ್ಕೆ ನಾವು ಮನವಿ ಕೊಟ್ಟಿದ್ದೀವಿ. ಆದಷ್ಟು ಬೇಗ ಕೆಂಪೇಗೌಡ ರಸ್ತೆಯಲ್ಲಿರೋ ಗುಪ್ತಾ ಮಾಲ್ ಸಹ ಸೇರಿ ಎಲ್ಲ ಮಠಕ್ಕೆ ಸೇರತ್ತಾ ಕಾದು ನೋಡೋಣ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.